टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಪ್ರತೀಕಾರ ಪ್ರವಾಸಿಗರನ್ನ ಹತ್ಯೆಗೈದಂತ ಉಗ್ರರನ್ನ ಸದೆಬಡಿದು ಪಾಕಿಸ್ತಾನ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳೋಕೆ ಭಾರತ ತಾಲೀಮು ಶುರು ಮಾಡಿದೆ. ಸದ್ಯಕ್ಕೆ ಟ್ರೇಲರ್ ಬಿಟ್ಟಿರುವಂತಹ ಭಾರತೀಯ ಸೇನೆ ಉಗ್ರರ ಮನೆಯನ್ನ ಉಡೀಸ್ ಮಾಡಿದೆ. ಲಷ್ಕರ್ ಸಂಘಟನೆಯ ಕಮಾಂಡರ್ನನ್ನ ಹೊಡೆದುರುಳಿಸಿದೆ. ಉಗ್ರರನ್ನ ಮಟ್ಟ ಹಾಕುವುದಕ್ಕೆ ತ್ರಿಶೂಲ ವ್ಯೂಹವನ್ನೇ ರಚನೆ ಮಾಡಿದೆ. ಪ್ರತೀಕಾರ ನಂಬರ್ 1 ಉಗ್ರರ ಮನೆಗಳು ಉಡೀಸ್, ಎಲ್ಲ ಬೇಸ್ ಬೇಸ್. ಪ್ರತೀಕಾರ ನಂಬರ್ 2 ಗಡಿಯಲ್ಲಿ ಕೆಣಕಿದ ಪಾಕ್ಗೆ ಭಾರತೀಯ ಸೇನೆ ಗುನ್ನ. ಪ್ರತೀಕಾರ ನಂಬರ್ 3 ಲಷ್ಕರ್ ಎ ತೊಯ್ಬಾದ ಕಮಾಂಡರ್ ಫಿನಿಶ್. India will identify, track and punish every terrorist and their backers. ಯುದ್ಧ ಇದು ಪ್ರತೀಕಾರದ ಯುದ್ಧ. ಭಾರತೀಯರನ್ನ ಕೆಣಕಿದವರಿಗೆ ಭಾರತ ನೀಡಿದ ಪ್ರತ್ಯುತ್ತರ. ಒಬ್ಬೊಬ್ಬ ಉಗ್ರನನ್ನು ಹುಡುಕಿ ಹುಡುಕಿ ಹೊಡಿತೀವಿ ಅಂತ ಮೋದಿ ಶಪಥ ಮಾಡಿ 24 ಗಂಟೆ ಕಳೆದಿಲ್ಲ. ಅಷ್ಟರಲ್ಲೇ ದಾಳಿಕೋರರ ದಮನ ಶುರುವಾಗಿದೆ. ಅದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಧ್ವಂಸ, ನರರಾಕ್ಷಸರ ಮನೆ ಧ್ವಂಸ, ಲಕ್ಷಾಂತರ ಜನರ ಕಣ್ಣೀರಿಗೆ ಕಾರಣರಾದವರ ಮನೆ ಧ್ವಂಸವಾಗಿದೆ. ಪಹಲ್ಗಾಮ್ ದಾಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ 2 ಉಗ್ರರ ಮನೆ ಉಡೀಸ್ ಆಗಿದೆ. ಆದಿಲ್ ಥೋಕರ್ ಮತ್ತು ಆಸಿಫ್ ಶೇಖ್ ಇಬ್ರು ಲಷ್ಕರ್ ಎ ತೈಬಾ ಸಂಘಟನೆಯ ಉಗ್ರರು. ಅನಂತ್ನಾಗ್ ಮತ್ತು ಅವಂತಿಪೋರಾದಲ್ಲಿ ಈ ರಾಕ್ಷಸರ ಮನೆ ಇತ್ತು. ಇದೇ ಮನೆ ಇವತ್ತು ಧ್ವಂಸವಾಗಿದೆ. ಅನಂತ್ನಾಗ್ ಜಿಲ್ಲೆಯ ಪೊಲೀಸರು ಮನೆ ಶೋಧಿಸುತ್ತಿದ್ದಾಗ ಮನೆಯಲ್ಲಿರಿಸಿದ್ದ ಸ್ಫೋಟಕಗಳು ಬ್ಲಾಸ್ಟ್ ಆಗಿವೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಈ 2 ಪೈಕಿ ಆದಿಲ್ ಥೋಕರ್ ಪಾಕಿಸ್ತಾನಕ್ಕೆ ಹೋಗಿ ಉಗ್ರ ತರಬೇತಿ ಪಡ್ಕೊಂಡು ಬಂದಿದ್ದ ಅನ್ನೋದು ಗೊತ್ತಾಗಿದೆ. ಥೋಕರ್ ಅಲಿಬಾಯ್, ಹಾಶಿಮ್ ಮೂಸಾ ಬೈಸರನ್ ದಾಳಿಗೆ ಪ್ಲಾನ್ ಮಾಡಿದ್ರು. ಈ ಪೈಕಿ ಆದಿಲ್ ಥೋಕರ್, ಆಸಿಫ್ ಶೇಖ್ ಪ್ರಮುಖ ಪಾತ್ರ ವಹಿಸಿದ್ರು. ಈ 2 ಮನೆಗಳು ಉಡೀಸಾಗಿವೆ. ಈ ಮೂಲಕ ಪಾಕಿಸ್ತಾನದ ಕುತಂತ್ರ ಇರೋದು ಬಯಲಾಗಿದೆ. ಪ್ರತೀಕಾರ ಇಲ್ಲಿಂದಲೇ ಶುರುವಾಗಿದೆ. ಪಾಕ್ನಿಂದ ಅಪ್ರಚೋದಿತ ಗುಂಡಿನ ದಾಳಿ, ಭಾರತದಿಂದ ಪ್ರತ್ಯುತ್ತರ. ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಹಾಗೆ ರಕ್ತ ಕುದೀತಿರೋ ಹೊತ್ತಲ್ಲೇ ಪಾಕಿಸ್ತಾನ ಗಡಿಯಲ್ಲಿ ಪ್ರಚೋದಿಸಿದೆ. LOCಯಲ್ಲಿ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದೆ. ಇದಕ್ಕೆ ಪ್ರತ್ಯುತ್ತರ ಕೊಟ್ಟಿರೋ ಭಾರತೀಯ ಸೇನೆ ಪ್ರತಿ ದಾಳಿ ನಡೆಸಿ ಪಾಪಿಗಳ ಬೆವರಿಳಿಸಿದೆ. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಉಗ್ರನ ಮನೆಯು ಧ್ವಂಸ. ಮತ್ತೊಂದೆಡೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಉಗ್ರ ಅಹ್ಸಾನ್ ಉಲ್ ಹಕ್ ಅನ್ನೋನ ಮನೆಯನ್ನು ಸೇನೆ ಕೆಡವಿದೆ. ಪುಲ್ವಾಮಾದ ಮುರ್ರಾನ್ನಲ್ಲಿರುವ ಅಹ್ಸಾನ್ ನಿವಾಸವನ್ನ ಅಧಿಕಾರಿಗಳು ಧ್ವಂಸ ಮಾಡಿದ್ದಾರೆ. ದಾಳಿಯಲ್ಲಿ ಲಷ್ಕರ್ ಮುಖ್ಯಸ್ಥ ಹಫೀಜ್ ಸಯೀದ್ ಪಾತ್ರ ಬಹಿರಂಗ. ಹಫೀಜ್ ಸಯೀದ್ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಮುಖ್ಯಸ್ಥ. 26/11 ಅರ್ಥಾತ್ ಮುಂಬೈ ಮೇಲಿನ ಉಗ್ರ ದಾಳಿಯ ಮಾಸ್ಟರ್ ಮೈಂಡ್. ಇದೇ ಹಫೀಜ್ ಸಯೀದ್ ಪಹಲ್ಗಾಮ್ ದಾಳಿಯಲ್ಲೂ ಪ್ರಮುಖ ಪಾತ್ರ ವಹಿಸಿದ್ದಾನೆ ಎನ್ನಲಾಗಿದೆ. ಪಹಲ್ಗಾಮ್ನ ದಾಳಿಯ ಹೊಣೆಯನ್ನ TRF ಉಗ್ರ ಸಂಘಟನೆ ಹೊತ್ಕೊಂಡಿದೆ. ಈ TRF ಹಫೀಜ್ ಸಯೀದ್ನ LET ಉಗ್ರ ಸಂಘಟನೆಯ ಅಂಗವಾಗಿದೆ. ಹೀಗಾಗಿ ಹಫೀಜ್ ಸಯೀದ್ ಈ ದಾಳಿಯ ಹಿಂದೆ ಕೆಲಸ ಮಾಡಿದ್ದಾನೆ ಅನ್ನೋ ಶಂಕೆಯು ತನಿಖಾ ಸಂಸ್ಥೆಗಳಿಗಿದೆ. ಲಷ್ಕರ್ ಎ ತೊಯ್ಬಾದ ಕಮಾಂಡರ್ ಹತ್ಯೆ ಮಾಡಿದ ಸೇನೆ. ಪಹಲ್ಗಾಮ್ ದಾಳಿಯಲ್ಲಿ ಯಾರ್ಯಾರ ಕೈವಾಡ ಇದೆಯೋ ಎಲ್ಲರನ್ನೂ ಜಾಲಾಡ್ತಿರೋ ಸೇನೆ ಬಂಡಿಪೋರಾದಲ್ಲಿ ಲಷ್ಕರ್ ಎ ತೈಬಾದ ಕಮಾಂಡರ್ ಅಲ್ತಾಫ್ ಲಲ್ಲಿ ಎಂಬಾತನನ್ನ ಹೊಡೆದುರುಳಿಸಿದೆ. ಧರ್ಮ ಕೇಳಿ ಗುಂಡಿಟ್ಟವರನ್ನ ಗುಡಿಸಿ ಗುಂಡಾಂತರ ಮಾಡಲು ಶೋಧ.
ಪಹಲ್ಗಾಮ್ ದಾಳಿಯ ನಂತರ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಭಾರತ ಪಾಕಿಸ್ತಾನದ ನಡುವೆ ಸಂಘರ್ಷ ಸ್ಥಿತಿ ನಿರ್ಮಾಣವಾಗಿದೆ. ಉಗ್ರರ ಬೇಟೆಗಾಗಿ ಭಾರತೀಯ ಸೇನೆ 3 ಹಂತಗಳಲ್ಲಿ ಆಪರೇಷನ್ ಶುರು ಮಾಡಿದೆ. ಮೊದಲಿಗೆ ಕಾಶ್ಮೀರದಲ್ಲಿರುವ ಪಾಕ್ ಉಗ್ರರನ್ನ ಸೆದೆಬಡಿಯುವ ಕಾರ್ಯ ಆಗ್ತಿದೆ. ಅಲ್ಲದೆ ಗಡಿಯಲ್ಲಿ ನುಸುಳುವವರ ವಿರುದ್ಧ ಸಮರ ನಡೀತಿದೆ. ಇನ್ನು ಪಿಒಕೆಯಲ್ಲಿರುವ ಉಗ್ರರ ಅಡಗುತಾಣಗಳ ಮೇಲೆ ದಾಳಿ ನಡೆಸಲು ಪ್ಲಾನ್ ರೆಡಿಯಾಗ್ತಿದೆ. ಪಾಕಿಸ್ತಾನ ದಾಳಿ ನಡೆಸಿದ್ರೆ ಪ್ರತಿ ದಾಳಿ ನಡೆಸಲು ಆದೇಶ ನೀಡಲಾಗಿದೆ. ಇದಕ್ಕಾಗಿ ಗಡಿಯುದ್ದಕ್ಕೂ ಭಾರತೀಯ ಸೇನೆ ಕೋಂಬಿಂಗ್ ನಡೆಸುತ್ತಿದೆ. ಬೈಸರನ್ ದಟ್ಟ ಕಾಡಿನಲ್ಲೂ ದಾಳಿಕೋರರಿಗಾಗಿ ಹುಡುಕಾಟ ನಡೀತಿದೆ. ಎನ್ಐಎಯಿಂದಲೂ ತನಿಖೆ ಆರಂಭವಾಗಿದ್ದು 200ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಜಮ್ಮು ಕಾಶ್ಮೀರ ಸರ್ಕಾರ ಎಸ್ಐಟಿ ತಂಡ ರಚನೆ ಮಾಡಿದೆ. ಇದೆಲ್ಲದರ ಮಧ್ಯೆ ಗಡಿಯ ಪರಿಸ್ಥಿತಿ ಅವಲೋಕಿಸಲು ಖುದ್ದು ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರೇ ಗಡಿಗೆ ಭೇಟಿ ನೀಡಿದ್ರು. ಇದೇ ವೇಳೆ ಕುರುಕ್ಷೇತ್ರ ಮತ್ತು ಭಗವದ್ಗೀತೆಯ ಫೋಟೋ ಮುಂದೆ ಚರ್ಚೆ ನಡೆಸಿ ಸೇನಾಧಿಕಾರಿಗಳು ಧರ್ಮ ಯುದ್ಧದ ಸಂದೇಶ ಸಾರಿದ್ರು. ಬ್ಯೂರೋ ರಿಪೋರ್ಟ್, TV9.